ನಮಸ್ಕಾರ ವೀಕ್ಷಕರೇ, PD ನ್ಯೂಸ್ಗೆ ಸ್ವಾಗತ. ನಾನು ಪವನ್ ದೇಶಪಾಂಡೆ. ನಾನು ಮೊದಲೇ ಹೇಳ್ತಾ ಇದ್ದೆ, ನಾವೊಬ್ಬ ವಿಶೇಷ ಅತಿಥಿಯೊಂದಿಗೆ ಪ್ರತಿದಿನವೂ ನಿಮ್ಮನ್ನ ಭೇಟಿಯಾಗ್ತೀವಿ ಅಂತ ಹೇಳಿ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಇವರು ಉರಗ ತಜ್ಞ ವೃತ್ತಿಯಿಂದ. ಇವರೊಬ್ಬರು ಆರಕ್ಷಕರಾದರೂ ಕೂಡ ಉರಗದ ಮೇಲೆ ಸಾಕಷ್ಟು ಪ್ರೀತಿಯನ್ನ ಇಟ್ಕೊಂಡಂತವರು. ಎಲ್ಲೇ ಹಾವು ಕಂಡ್ರು ಕೂಡ ಅದನ್ನ ಸುರಕ್ಷಿತವಾಗಿ ಕಾಡಿಗೆ ಬಿಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ತಮ್ಮ ವೃತ್ತಿಯ ಜೊತೆಗೆ ಇಂತಹ ಸಮಾಜ ಸೇವೆಯನ್ನ ಮಾಡ್ತಾ ಇದ್ದಾರೆ. ಅವರು ಬೇರೆ ಯಾರು ಅಲ್ಲ, ಅವರು ಆರಕ್ಷಕ ಸಿಬ್ಬಂದಿ ಆದಂತಹ ಪ್ರಕಾಶ್ ಗಾಡಿಭಟ್ರು ಅಂತ ಹೇಳಿ. ಇವತ್ತು ಅವರ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ಕೂಡ ಸ್ವಾಗತ. ಸರ್, ವೃತ್ತಿಯಲ್ಲಿ ತಾವೊಬ್ಬ ಆರಕ್ಷಕರಾಗಿ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಾ ಇದ್ರಿ. ಜೊತೆಗೆ ಇವತ್ತು ಎಲ್ಲೇ ಹಾವುಗಳು ಬಂದ್ರು ಅವುಗಳನ್ನು ರಕ್ಷಿಸಿ ಕಾಡಿಗೆ ಬಿಡುವಂತ ಕೆಲಸ ಮಾಡ್ತಾ ಇದ್ರಿ. ಯಾವಾಗ ಪ್ರೇರಣೆ ಆಯ್ತು? ಹೇಗೆ ಈ ಕಾಯಕವನ್ನು ಪ್ರಾರಂಭ ಮಾಡಿದ್ರಿ? ಇದು ಉರಗ ರಕ್ಷಣೆ ಬಗ್ಗೆ ಸರ್, ನನಗೆ 2017ರಲ್ಲಿ ನಮ್ಮ ಒಬ್ಬ ಸ್ನೇಹಿತರ ಸಹೋದರಿಗೆ ಸ್ನೇಕ್ ಬೈಟ್ ಆಗಿದೆ. ಅಂದ್ರೆ ಹಾವು ಕಚ್ಚಿ ತಿರೋದ್ರು ಸರ್ ಅವರು. ತಿರೋದ್ಮೇಲೆ ಅವಾಗ ನಾನು ಅದ್ರ ಬಗ್ಗೆ ಸ್ಟಡಿ ಮಾಡೋಕ್ ಸ್ಟಾರ್ಟ್ ಮಾಡಿದೆ. 2017ರಲ್ಲಿ ಮೊದಲ ಬಾರಿಗೆ ನಾನು ಒಂದು ಕೆರೆ ಹಾವನ್ನ ರಕ್ಷಣೆ ಮಾಡಿದೆ ಸರ್. ರಕ್ಷಣೆ ಮಾಡಿದ್ಮೇಲೆ ಆಮೇಲೆ ಅದ್ರ ಬಗ್ಗೆ ಗೂಗಲ್ ಅಲ್ಲಿ ಮತ್ತೆ ನಮ್ಗಿಂತ ಸೀನಿಯರ್ ಇರ್ತಾರಲ್ಲ ಸರ್ ಉರಗ ರಕ್ಷಕರು, ಅವ್ರ ಕಡೆ ತಿಳ್ಕೊತಾ ಅದ್ರ ಬಗ್ಗೆ ಜ್ಞಾನ ಹೆಚ್ಚಾದಂತೆ ನಾನು ಕೂಡ ಅದರಲ್ಲಿ ಏನಂದ್ರೆ ಒಂಥರ ಉರಗ ರಕ್ಷಣೆ ಮಾಡೋದ್ರಲ್ಲೇ ಪಳಗಿಬಿಟ್ಟೆ. ಓಕೆ, ನೀವು ಹೇಳ್ತಾ ಇದ್ರಿ ಉರಗ ರಕ್ಷಣೆ ನನಗೆ ಹಿಂಗೆ ಒಬ್ಬರಿಗೆ ಕಡಿತು, ಸೊ ಹೀಗಾಗಿ ಅದರಿಂದ ನಾನು ಅವುಗಳಿಗೆ ತೊಂದರೆ ಆಗ್ಬಾರ್ದು, ಸಾರ್ವಜನಿಕರು ಏನಾದ್ರು ಕಡಿದ್ರೆ ಅವುಗಳನ್ನ ಕೊಂದು ಹಾಕ್ಬಿಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸೊ ಆ ನಿಟ್ಟಿನಲ್ಲಿ ಉರಗ ರಕ್ಷಣೆಯನ್ನ ಮಾಡ್ಲಿಕ್ಕೆ ಹೊರಟೆ ಅಂತ ಹೇಳ್ತಾ ಇದ್ರಿ. ಜೊತೆಗೆ ಇವತ್ತು 2,000ಕ್ಕೂ ಅಧಿಕ ಹಾವುಗಳನ್ನ ತಾವು ರಕ್ಷಣೆ ಮಾಡಿದ್ದೀರಿ. ಹೇಗೆ ಅನಿಸ್ತಾ ಇದೆ ಸರ್ ಇವಾಗ? ಅದು ಇನ್ನೊಂದು ಏನಂದ್ರೆ ಸರ್, ಉರಗಗಳು ಅಂದ್ರೆ ಹಾವುಗಳು ನಮ್ಮ ಪ್ರಕೃತಿಗೆ ತುಂಬಾ ಅಮೂಲ್ಯವಾದದ್ದು, ಅದರ ಬೇಕಾದದ್ದು ಸರ. ಅದೇ ರೀತಿಯಿಂದ ಹಾವುಗಳಿಂದ ಮನುಷ್ಯರಿಗೂ ಕೂಡ ತೊಂದರೆ ಆಗಬಾರ್ದು, ಅದರಿಂದ ಮನುಷ್ಯರಿಂದ ಹಾವುಗಳಿಗೂ ಕೂಡ ಯಾವುದೇ ತೊಂದರೆ ಆಗಬಾರ್ದು ಒಂದು ಉದ್ದೇಶದಿಂದ, ಮತ್ತೆ ಹಾವು ಕಡಿತಕ್ಕೆ ಬಲಿಯಾಗಿ ಯಾರು ಕೂಡ ಸಾಯಬಾರ್ದು ಅನ್ನೋ ಉದ್ದೇಶದಿಂದ ಹಾವುಗಳ ರಕ್ಷಣೆಯನ್ನು ಮಾಡೋಕೆ ಶುರು ಮಾಡಿದೆ. ಇವಾಗ ನಾನು ಸುಮಾರು 8 ವರ್ಷಗಳಿಂದ ನಾನು ಹಾವುಗಳನ್ನ ರಕ್ಷಣೆ ಮಾಡ್ತಾ ಇದ್ದೀನಿ ಸರ್. ಇದುವರೆಗೂ 2178 ಹಾವುಗಳನ್ನು ರಕ್ಷಣೆ ಮಾಡಿ ಸುರಕ್ಷಿತ ಸ್ಥಳಕ್ಕೆ ಬಿಟ್ಟಿದ್ದೀನಿ. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ, ನಮ್ಮ ಭಾರತ ದೇಶದಲ್ಲಿ ಪ್ರತಿ ವರ್ಷ 55,000ರಿಂದ 60,000 ಜನ ಹಾವು ಕಡಿತಕ್ಕೆ ಒಳಗಾಗಿ ಸಾವನ್ನಪ್ತಾರೆ ಸರ್. ಅದರಲ್ಲಿ ನಮ್ಮ ಭಾರತ ದೇಶದಲ್ಲಿ ಕರ್ನಾಟಕವೇ ಮೊದಲ ಸ್ಥಾನದಲ್ಲಿದೆ. ಕರ್ನಾಟಕ ಮೊದಲ ಸ್ಥಾನ. ಮತ್ತೆ ಕರ್ನಾಟಕದಲ್ಲಿ ಅತಿ ದೊಡ್ಡವಾದ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಜಿಲ್ಲೆ ನಮ್ಮ ಬೆಳಗಾವಿ ಜಿಲ್ಲೆ ಇದಲ್ಲ, ಇದು ಕೂಡ ಹಾವು ಕಡಿತಕ್ಕೆ ಒಳಗಾಗಿ ಸಾವನ್ನಪ್ಪುವ ಸಂಖ್ಯೆಯಲ್ಲಿ ಮೊದಲ ಸ್ಥಾನದಲ್ಲಿ ಬೆಳಗಾವಿ ಜಿಲ್ಲೆ ಇದೆ. ಮತ್ತೆ ಮೈಸೂರು ಜಿಲ್ಲೆ ಇದಲ್ಲ, ಇದು 2 ನಂಬರ್ದಲ್ಲಿ ಇದೆ. ಅಂತದ್ರಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಇವಾಗ ಪ್ರಸ್ತುತ ನಾವು ಇರುವುದು ಕಾರ್ಯನಿರ್ವಹಿಸುತ್ತದೆ ಕರ್ತವ್ಯ ನಿರ್ವಹಿಸುತ್ತಿರುವುದು ರಾಮದುರ್ಗ ತಾಲೂಕಿನಲ್ಲಿ. ಅತಿ ಹೆಚ್ಚು ವಿಷಕಾರಿ ಹಾವುಗಳು ಇರುವಂತ ತಾಲೂಕು ಯಾವ್ದಪ್ಪ ಅಂದ್ರೆ ಅದು ನಮ್ಮ ರಾಮದುರ್ಗ ತಾಲೂಕು. ಯಾಕಂದ್ರೆ ಇಲ್ಲಿ ಕೊಳಕಮಂಡಲ ಹಾವು ಅಂದ್ರೆ ರಸಲ್ ಸ್ವೈಪರ್ ಅದರ, ಇದರ ಸಂಖ್ಯೆ ಇಲ್ಲಿ ರಾಮದುರ್ಗ ತಾಲೂಕಿನಲ್ಲಿ ವಿಪರೀತ ಇದೆ ಸರ್. ನಾನು ಹೋದ ವರ್ಷ ಇಲ್ಲಿ ಬಂದಾಗ, ನಾನು ಇವಾಗ 1 ವರ್ಷ ಆಯ್ತು ಸರ್ ಇಲ್ಲಿ ಡ್ಯೂಟಿ ಮಾಡ್ತಾ ಇದ್ದು. ಬಂದಾಗ ಏನಂದ್ರೆ ಪ್ರತಿ ತಿಂಗಳು ರಾಮದುರ್ಗ ತಾಲೂಕಿನಲ್ಲಿ ಅಷ್ಟೇ ಒಂದ್ ಇಬ್ರಾದ್ರೂ ಸ್ನೇಕ್ ಬೈಟ್ ಇಂದ ಡೆತ್ ಆಗ್ತಾ ಇದ್ರು. ಲಾಸ್ಟ್ ಅಂದ್ರೆ 2025 ಡಿಸೆಂಬರ್ ಅಲ್ಲಿ ಒಂದ್ ಇಬ್ರು ಡೆತ್ ಆದ ಸರ್. ಜನವರಿಯಿಂದ ಇಲ್ಲಿವರೆಗೂ ಕೂಡ ಒಬ್ರು ಕೂಡ ಹಾವು ಕಡಿತಕ್ಕೆ ಒಳಗಾಗಿ ಡೆತ್ ಆಗಿಲ್ಲ, ಅಂದ್ರೆ ತಿರ್ಕೊಂಡಿಲ್ಲ. ಯಾಕಪ್ಪ ಅಂದ್ರೆ ನಾನು ಅದನ್ನ ಹಾವುಗಳನ್ನ ರಕ್ಷಣೆ ಮಾಡೋದಾಯ್ತು, ಅದರ ಜೊತೆ ವಿಡಿಯೋ ಮಾಡಿ ನಾನು ಸಾಮಾಜಿಕ ಜಾಲತಾಣದಲ್ಲಿ ಅದರ ಬಗ್ಗೆ ಹಾವಿನ ಬಗ್ಗೆ ಅರಿವು ಮೂಡಿಸುವ ಒಂದು ಕಾರ್ಯಕ್ರಮ ಮಾಡ್ಕೊತಿದ್ದೆ. ಅಂದ್ರೆ ವಿಡಿಯೋಗಳ ಸೋಷಿಯಲ್ ಮೀಡಿಯಾ ಮುಖಾಂತರ ಅವೇರ್ನೆಸ್ ಮೂಡಿಸ್ತಾ ಇದ್ದೆ. ಹೀಗಾಗಿ ಪ್ರತಿಯೊಬ್ರು ನನ್ನ ವಿಡಿಯೋಗಳನ್ನ ನೋಡೋದ್ರಿಂದ ಈ ಹಾವಿಗೆ ವಿಷಯ ಇರುತ್ತೆ, ಈ ಹಾವು ಕಡಿದ್ರೆ ಸಾಯ್ತಾರೆ, ಈ ಹಾವು ಕಡಿದ್ರೆ ಸಾಯಲ್ಲ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಕೂಡ ಜ್ಞಾನ ಬಂದಿರೋದ್ರಿಂದ ಹಾವು ಕಡಿತ ಆಗ್ತಾ ಇದೆ. ಆದ್ರೆ ಏನಪ್ಪಾ ಅಂದ್ರೆ ಕಮ್ಮಿ ಆಗ್ತಾ ಇದೆ, ಮತ್ ಕೂಡ ಯಾರು ಕೂಡ ಸಾವನ್ನಪ್ತಾ ಇಲ್ಲ. ಇದು ಒಂದು ನನಗೆ ತುಂಬಾ ಹೆಮ್ಮೆ ಪಡುವ ವಿಷಯ. ನಿಮ್ಗೆ ಸಂತೋಷವನ್ನು ಕೊಡುತ್ತೆ ಒಂದ್ ರೀತಿ. ಈಗ ನೀವು ಹಾವನ್ನ ಹಿಡಿತೀರಿ, ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತೀರಿ, ಅದ್ರ ಜೊತೆಗೆ ನಾನ್ ನಿಮ್ಗೆ ಹೇಳ್ತೀನಿ ಪ್ರಕಾಶ್ ಜಿ, ನೀವೀಗ ಹಾವನ್ನ ಹಿಡ್ಲಿಕ್ಕೆ ಹೋಗ್ತೀರಿ, ನಮ್ಮ ಫ್ರೆಂಡ್ ತೀರ್ಕೊಂಡ್ರು ಅದಕ್ಕೋಸ್ಕರ ನಾನು ಉರಗವನ್ನು ರಕ್ಷಣೆ ಮಾಡ್ತೀನಿ ಅಂತ ಹೇಳಿ. ತಮಗೂ ಕೂಡ ಒಂದು ಜೀವ ಇದೆ, ತಮಗೂ ಕೂಡ ಒಂದು ಕುಟುಂಬ ಇದೆ. ಈ ಹಾವನ್ನ ಹಿಡ್ಲಿಕ್ಕೆ ಹೋಗುವಾಗ ಏನೆಲ್ಲ ರಕ್ಷಣಾ ಕ್ರಮವನ್ನು ಕೈಗೊಳ್ತೀರಿ? ಜೊತೆಗೆ ತಮ್ಮ ಕುಟುಂಬ ಕೂಡ ಯಾವ ರೀತಿ ಇದಕ್ಕೆ ಸಹಕಾರ ಆಗಿದೆ? ಏನಪ್ಪಾ ನಮ್ಮ ಹಸ್ಬೆಂಡ್ ಹಿಂಗ್ ಹೋಗ್ತಾ ಇದಾರೆ, ಏನಾದ್ರು ಆದ್ರೆ ಏನ್ ಗತಿ? ಸೊ ಯಾವ ರೀತಿಯಾಗಿ ಸಪೋರ್ಟಿವ್ ಮಾಡ್ತಾರೆ, ಮತ್ತೆ ನೀವು ಯಾವ ರೀತಿಯಾದಂತಹ ಸುರಕ್ಷತಾ ಕ್ರಮಗಳನ್ನ ಕೈಗೊಳ್ತೀರಿ ಸ್ನೇಕ್ ಅನ್ನ ಹಿಡಿಲಿಕ್ಕೆ ಹೋದಾಗ? ಅಂದ್ರೆ ಸರ್, ಇದಾಗ ಏನಂದ್ರೆ ನಮ್ಮ ಭಾರತ ದೇಶದಲ್ಲಿ ಸುಮಾರು ಒಂದು 300 ಜಾತಿಯ ಹಾವುಗಳಿದಾವೆ ಸರ್. ಅದರಲ್ಲಿ ವಿಷಕಾರಿ ಅಂದ್ರೆ 4 ಜಾತಿ ಇದಾವೆ. ಒಂದನೇದು ಕಾಮನ್ ಕ್ರೇಟ್, ಅದಕ್ಕೆ ಕನ್ನಡದಲ್ಲಿ ಕಟ್ ಹಾವು ಅಂತಾರೆ. 2ನೇದು ರಸಲ್ ಸ್ವೈಪರ್, ಅದು ನಿಮ್ಗೂ ಗೊತ್ತು, ನೀವು ಕೂಡ ನೋಡಿದ್ರ, ತುಂಬಾ ವಿಷಕಾರಿ ಹಾವು. 3 ನಂಬರ್ ಅಲ್ಲಿ ಬರುತ್ತೆ ಕಿಂಗ್ ಕೋಬ್ರಾ, ಕಾಳಿಂಗ ಸರ್ಪ, ಅದು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲೂ ಇಲ್ಲ. 4 ನಂಬರ್ ಅಲ್ಲಿ ಬರುತ್ತೆ ನಾಗರ ಹಾವು. ಈ 4 ಹಾವುಗಳಿಂದ ಕಚ್ಚಿಸಿಕೊಂಡ್ರೆ ಮಾತ್ರ ವಿಷ ಏರಿ ಮನುಷ್ಯ ಸಾವನ್ನಪ್ತಾನೆ, ಚಿಕಿತ್ಸೆ ಪಡ್ಕೋದೇ ಇದ್ರೆ. ನಾನು ಹೇಳ್ತಾ ಇದ್ದೆ, ಈ ವಿಷಕಾರಿ ಹಾವುಗಳು, ನೀವು ರೆಸಲ್ ವೈಫರ್ ನಮ್ಮಲ್ಲಿ ಜಾಸ್ತಿ ಕಂಡು ಬರುತ್ತೆ, ಅದು ಅತ್ಯಂತ ವಿಷಕಾರಿ. ತಾವು ಕೂಡ ಸಾಕಷ್ಟು ರೆಸಲ್ ವೈಫರ್ ಗಳನ್ನ ರಕ್ಷಣೆ ಮಾಡಿರುವಂತದ್ದು. ಅದನ್ನ ಹಿಡಿಬೇಕಾದ್ರೆ ರಕ್ಷಣಾ ಕಾರ್ಯ ಯಾವ ರೀತಿ ಮಾಡ್ಬೋದ್ರಿ? ಯಾಕಂದ್ರೆ ನಿಮ್ ಜೀವ ಕೂಡ ಅಮೂಲ್ಯವಾಗಿರ್ತಕ್ಕಂಥದ್ದು. ಹೇಗೆ ಮಾಡ್ತೀರಿ ರಕ್ಷಣೆ?
ಅಂದ್ರೆ ಸರ್ ಇದು ರಸಲ್ ವೈಪರ್ ಇದೆ ಅಲ್ಲ ಸರ್, ಅದು ತುಂಬಾ ಅಂದ್ರೆ ತುಂಬಾ ವಿಷಕಾರಿ ಹಾವು. Okay. ಅದಕ್ಕೆ ಯಾಕೆ ಹೆದರ್ತಾರಂದ್ರೆ ಅದು ಭೂಮಿ ಮೇಲೆ ಇರುವ ಯಮಧರ್ಮ ಅಂತ ಅದಕ್ಕೊಂದು ಹೆಸರಿದೆ, ಪದನಾಮ ಇದೆ. ಅದರಲ್ಲಿ ವಿಶೇಷ ರೀತಿ ಅಂದ್ರೆ 3 ತರ ವಿಷ ಇರುತ್ತೆ ಸರ್: ಹೆಮೋಟಾಕ್ಸಿಕ್, ನ್ಯೂರೋಟಾಕ್ಸಿಕ್ ಮತ್ತು ಸೈಟೋಟಾಕ್ಸಿಕ್ ಅಂತೇಳಿ. ಈ ವಿಷಕಾರಿ ಇದೆಯಲ್ಲ ಅತ್ಯಂತ ನರ ವಿಷತ್ವವಾಗಿದ್ರಿಂದ ಮನುಷ್ಯನಿಗೆ ಗ್ಯಾಂಗ್ರೀನ್ ಆಗೋ ಸಾಧ್ಯತೆ ತುಂಬಾ ಇರುತ್ತೆ ಸರ್. ಈ ಕೊಳಕಮಂಡಲ ಹಾವು ಇದೆಯಲ್ಲ ಜೀವಂತ ಇರುವಾಗಲೇ ದೇಹದ ಭಾಗಗಳು ಕೊಳೆಯೋಕೆ ಸ್ಟಾರ್ಟ್ ಮಾಡ್ತವೆ. ಇದಕ್ಕೋಸ್ಕರ ರಸಲ್ ವೈಪರ್ ಇದೆಯಲ್ಲ ಅದನ್ನು ಮತ್ತೆ ವಿಷಕಾರಿ ಹಾವುಗಳು ಇದೆಯಲ್ಲ ಅವು ರಕ್ಷಾ ಕವಚಗಳನ್ನ ಇಲ್ಲದೆ ಯಾವುದೇ ಕಾರಣಕ್ಕೆ ಹಿಡಿಯಕ್ಕೆ ಹೋಗಬಾರ್ದು. ನಾನು ಇದು ಉರಗ ರಕ್ಷಣೆ ಮಾಡೋದನ್ನ ನೋಡಿ ನಮ್ಮ ರಾಮದುರ್ಗ ತಾಲೂಕಿನ ಅಧಿಕಾರಿ ಮತ್ತು ಸಿಬ್ಬಂದಿ ಇರೋರು ಅಂದ್ರೆ ಅರಣ್ಯ ಇಲಾಖೆದವರು ರಕ್ಷಾ ಕವಚಗಳನ್ನು ಎಲ್ಲಾನು ಕೊಟ್ಟಿದ್ದಾರೆ. ಅವರು ಕೂಡ ಸಹಕರಿಸಿದ್ದಾರೆ. ಮತ್ತೆ ಇಲ್ಲಿ ನಮ್ಮ ರಾಮದುರ್ಗ ತಾಲೂಕಿನ ಜನರೆಲ್ಲ ತುಂಬಾ ಅಂದ್ರೆ ತುಂಬಾ ಒಳ್ಳೆ ಜನ. ನಾನು ಬೇರೆ ಬೇರೆ ಕಡೆ ಡ್ಯೂಟಿ ಮಾಡಿದ್ದೀನಿ, ಆದ್ರೆ ನಮ್ ಕರ್ನಾಟಕ ಜನ ಎಲ್ಲರೂ ಒಳ್ಳೆಯವರೇ. ಆದ್ರೆ ರಾಮದುರ್ಗ ತಾಲೂಕದಲ್ಲ ತುಂಬಾ ವಿಶೇಷವಾಗಿ ತುಂಬಾ ಒಳ್ಳೆಯ ಜನ. ಅವರು ಕೂಡ ತುಂಬಾ ಸಹಕರಿಸ್ತಾರೆ. ಮತ್ತೆ ಏನಂದ್ರೆ ನಮ್ಮ ಮನೆಯಲ್ಲಿ ಕೂಡ ಒಂದು ಹೆಮ್ಮೆ ಪಡ್ತಾರೆ. ನಮ್ಮ ಫ್ಯಾಮಿಲಿ ಆಯ್ತು, ನಮ್ಮ ಕುಟುಂಬದವರು ಎಲ್ಲರೂ. ಯಾಕಪ್ಪ ಅಂದ್ರೆ ಅದು ಒಂದು ನಾವು ಇವಾಗ ನಾವು ಇರುವಂತ ಕರ್ತವ್ಯ ಮಾಡುವಂತ ಕೆಲಸ ಇದೆಯಲ್ಲ, ನಾವು ಮಾಡುವ ಕೆಲಸ ಇದೆ, ಇದು ಒಂಥರ ಸಮಾಜ ಸೇವೆ. ಅದ್ರ ಜೊತೆ ಇದು ಉರಗ ರಕ್ಷಣೆ ಅಂದ್ರೆ ಇದು ಕೂಡ ತುಂಬಾ ದೊಡ್ಡ ಸಮಾಜ ಸೇವೆ ಇದ್ದಂಗೆ. ಅದಕ್ಕೋಸ್ಕರ ಮತ್ತೆ ಏನಂದ್ರೆ ಸಪೋರ್ಟ್ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ನನ್ನ ಮೇಲೆ ನಂಬಿಕೆ ಇದೆ. ಅಂದ್ರೆ ಇವ್ರು ಹಾವಿನಿಂದ ಕಚ್ಕೊಳ್ದಲ್ಲ, ವಿಷಕಾರಿ ಹಾವಿನಿಂದ ಕಚ್ಕೊಳ್ಳೋದಿಲ್ಲ ಅಂತೇಳಿ. ಯಾಕಂದ್ರೆ ನಾನು ಒಂದು ಅಂತಾರಾಷ್ಟ್ರೀಯ ಕ್ರೀಡಾಪಟು, ಅದರಲ್ಲಿ ಮಾರ್ಷಲ್ ಆರ್ಟಿಸ್ಟ್ ಬೇರೆ. ಹೀಗಾಗಿ ನನ್ನ ಬಗ್ಗೆ ಅವ್ರ ಮನೆಯೆಲ್ಲ ಗೊತ್ತಿರೋದ್ರಿಂದ ರಕ್ಷಣೆ ಮಾಡ್ತಾರೆ, ಮಾಡ್ಲಿ. ಆದ್ರೆ ನಮಗ್ ಏನಾದ್ರೂ ಆಗೋದಕ್ಕಿಂತ ಬೇರೆಯವ್ರಿಗೆ ಅಂದ್ರೆ ಸಮಾಜದವ್ರಿಗೆ ಯಾರಿಗೂ ಏನು ಆಪತ್ತು ಆಗ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಸಪೋರ್ಟ್ ಮಾಡ್ತಾರೆ. ಸರಿ, ಈ ಬಾರಿ ನೀವು ಸ್ನೇಕ್ ಹಿಡಿಲಿಕ್ಕೆ ಹೋಗ್ತೀರಿ, ಸುಮಾರು 2,000 ಹಾವುಗಳನ್ನ ನಾನು ರಕ್ಷಣೆ ಮಾಡಿದೀನಿ ಅಂತ ಹೇಳ್ತಿದ್ರಿ. ಕೆಲವೊಂದು ಕಡೆ ಸ್ನೇಕ್ ಬೈಟ್ ಕೂಡ ನಿಮಗೂ ಆಗಿರುವಂಥದ್ದು. ಬಟ್ ವಿಷಕಾರಿ ಹಾವಲ್ಲ, ಏನೇ ಆದ್ರೂ ಕೂಡ ಸ್ನೇಕ್ ಬೈಟ್ ಆಗಿರ್ತದೆ. ಆ ಧೈರ್ಯವನ್ನ ಯಾವ ರೀತಿ ಕಂಡ್ಕೊಂತೀರಿ? ಯಾಕಂದ್ರೆ ಯಾರಿಗೊಬ್ಬರಿಗೆ ಹಾವು ಕಚ್ತಪ್ಪ ಅಂತಂದ್ರೆ ಮನುಷ್ಯ ಸಾಕಷ್ಟು ನರ್ವಸ್ ಆಗಿ ಹೋಗ್ತಾನೆ. ಎಷ್ಟು ಬಾರಿ ಕಚ್ಚಿದೆ ಅಂತ ಹಾವು? ನಮ್ಗೆ ವಿಷಕಾರಿ ಅಲ್ಲದೆ ಇರೋ ಹಾವುಗಳು ಒಂದ್ 5 ಬಾರಿ ಕಚ್ಚಿದೆ ಸರ್. ಆದ್ರೆ ವಿಷ ಇರೋ ಹಾವುಗಳು ಯಾವ್ದೋ ಒಂದು ಕೂಡ ಕಚ್ಚಿಕೊಂಡಿಲ್ಲ. ಯಾಕಂದ್ರೆ ಎಲ್ಲಾ ಹಾವುಗಳನ್ನು ರಕ್ಷಾ ಕವಚ ಹಾಕಿಕೊಂಡು ರಕ್ಷಣೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಸರ್ ಇವಾಗ ಉದಾಹರಣೆಗೆ ಕೆರೆ ಹಾವು, ಇಂಡಿಯನ್ ರ್ಯಾಟ್ ಸ್ನೇಕ್ ಅಂತಾರಲ್ಲ ಸರ್, ಅದು ರಕ್ಷಣಾ ಕವಚಗಳನ್ನ ಇಲ್ದೇನೆ ಹಿಡಿಬೇಕಾಗುತ್ತೆ, ಸ್ಟಿಕ್ ಇಲ್ದೇನೆ ಹಿಡಿಬೇಕಾಗುತ್ತೆ. ಯಾಕಂದ್ರೆ ಅದ್ರ ಮೂವ್ಮೆಂಟ್ ಅಷ್ಟು ಫಾಸ್ಟ್ ಇರುತ್ತೆ ಸರ್. ಹೌದು, ಕೈ ಹಾಕಿದ್ರೆ ಸಿಗೋದಿಲ್ಲ. ಅದರ ಮಧ್ಯದ ಭಾಗದ ಬಾಡಿ ಮಧ್ಯ ಭಾಗಕ್ಕೆ ಕೈ ಹಾಕಿದ್ರೆ ಅವಾಗ ಅದ್ರದ್ದು ಬಾಲ ಸಿಗುತ್ತೆ ಸರ್. ಹೀಗಾಗಿ ಅದು ರಕ್ಷಾ ಕವಚಗಳನ್ನ ಹಾಕೊಂಡು ಅದನ್ನ ಹಿಡಿಯೋಕ್ಕಾಗಲ್ಲ. ಇನ್ನೇನು ಬೇರೆ ಬೇರೆ ಹಾವು ಇದಲ್ಲ ಸರ್, ಮರದಲ್ಲಿ ಇರೋ ಹಾವುಗಳು ಇರುತ್ತಲ್ಲ, ಫ್ಲೈಯಿಂಗ್ ಸ್ನೇಕ್ಸ್, ಆರ್ನೆಟ್ ಫ್ಲೈಯಿಂಗ್ ಸ್ನೇಕ್, ಮತ್ತೆ ಇದು ಕನ್ನಡದಲ್ಲಿ ರಾಮಬಾಣ ಹಾವು ಅಂತೀವಿ. ಅವೆಲ್ಲ ಕೂಡ ಅವು ಕೂಡ ಏನು ರಕ್ಷಣಾ ಕವಚಗಳನ್ನ ಹಾಕೊಂಡು ಹಿಡಿಯಕ್ಕಾಗಲ್ಲ. ಆದ್ರೆ ಏನಪ್ಪಾ ಅಂದ್ರೆ ಅದಕ್ಕೆ ಅವು ಕಚ್ಚಿದ್ರು ಕೂಡ ವಿಷ ಇರಲ್ಲ ಅನ್ನೋ ನಂಬಿಕೆ ಮತ್ತೆ ಧೈರ್ಯದಿಂದ ಹಿಡಿಬೇಕಾಗುತ್ತೆ ಸರ್. ಸ್ನೇಕ್ ರೆಸ್ಕ್ಯೂ ಮಾಡ್ಬೇಕಾದ್ರೆ ಮೊದಲು ಅಂದ್ರೆ ಹಾವುಗಳ ರಕ್ಷಣೆ ಮಾಡ್ಬೇಕಾದ್ರೆ ಮೊದಲು ಬೇಕಾಗಿರೋದೇ ಧೈರ್ಯ ಸರ್. ಧೈರ್ಯ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಹಿಡಿಯಬೇಕು. ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳ್ತಾರೆ. ಜೊತೆಗೆ ಪ್ರಕಾಶ್ ಜಿ, ನೀವು ಮತ್ತೊಂದು ವಿಷಯವನ್ನ ಹೇಳ್ತೀರಿ ಸಾರ್ವಜನಿಕರಿಗೆ. ಕೇವಲ ಹಾವುಗಳ ರಕ್ಷಣೆ ಮಾತ್ರ ಅಲ್ಲ, ರಕ್ಷಣೆಯ ಜೊತೆಗೆ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಅದು ಯಾವ ಹಾವು, ಅದರದ್ದು ವಿಷಯ ಏನು, ಕಚ್ಚಿದ್ರೆ ಏನ್ ಪರಿಣಾಮ ಆಗುತ್ತೆ, ಇವ್ರ ಬಗ್ಗೆ ಯಾವಾಗ ಸ್ಟಡಿ ಮಾಡ್ತೀರಾ ಅಂತ ಸರ್? ಈ ಹಾವುಗಳು ಯಾವ ರೀತಿ ಸ್ಟಡಿ ಮಾಡ್ತೀರಿ? ಅಂದ್ರೆ ಏನಂದ್ರೆ ಸರ್, ಮೊದಲು ನಾವು ಹಾವು ಹಿಡಿಬೇಕಾದ್ರೆ ಮುಖ್ಯವಾಗಿ 4 ಹಾವಿನ ಬಗ್ಗೆ ತುಂಬಾ ಸ್ಟಡಿ ಮಾಡ್ತೀವಿ. ಯಾರೇ ಕೂಡ ಉರಗರಕ್ಷಕರು ಆದ್ರೂ ಕೂಡ ಆಗ್ಬೇಕಾದ್ರೆ ಮೊದಲು ಇದು ಕಟ್ ಹಾವು ಅತ್ಯಂತ ವಿಷಕಾರಿ ಹಾವು ಸರ್. ಅದು ಸಾರ್ವಜನಿಕರಿಗೆ ಮಾಹಿತಿಯನ್ನು ಕೂಡ ನೀಡ್ತಾ ಇದ್ದೀರಿ. ಈ ಯಾವುದೇ ಒಂದು ಹಾವನ್ನು ರಕ್ಷಣೆ ಮಾಡಿದ ತಕ್ಷಣ ಇದು ಯಾವ ಹಾವು, ಇದರಲ್ಲಿ ಎಷ್ಟು ತರದ ವಿಷಯ ಇರುತ್ತೆ ಅದನ್ನೆಲ್ಲ ಹೇಳ್ತೀರಿ. ಅದನ್ನೆಲ್ಲ ಹೆಂಗ್ ತಿಳ್ಕೊಂಡ್ರಿ ಅಂತ? ಎಲ್ಲಾನು ಕೂಡ ಗೂಗಲ್ ಅಲ್ಲಿ ಸರ್. ನಮ್ಗೆ ಹಾವಿನ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಸಿಗೋದೇ ಗೂಗಲ್ ಅಲ್ಲಿ. ಯಾಕಂದ್ರೆ ಅದು ಗೂಗಲ್ ಬಿಟ್ಟು ನಾವು ಯಾರ ಹತ್ರ ಕೇಳಿದ್ರು ಕೂಡ ಒಬ್ಬೊಬ್ರು ಒಂದೊಂದರ ಡಿಫ್ರೆಂಟ್ ಮಾಹಿತಿ ಹೇಳ್ತಾರೆ ಸರ್. ಅದಕ್ಕೋಸ್ಕರ ನಾವು ಗೂಗಲ್ ಅಲ್ಲಿ ನೋಡಿದಾಗ ಮಾತ್ರ ಅದು ನಮಗೆ ಸರಿಯಾದ ಮಾಹಿತಿ ಸಿಗುತ್ತೆ. ಹೀಗಾಗಿ ನಾನು ಗೂಗಲ್ ಅಲ್ಲಿ ಹುಡುಕಿ ನೋಡಿ ಅದನ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಕನ್ನಡದಿಂದ ನಮ್ಮ ಆಡು ಭಾಷೆಯಲ್ಲಿ ಹೇಳಿದ್ರೆ ನಮ್ಮವ್ರಿಗೆಲ್ಲರಿಗೂ ಗೊತ್ತಾಗುತ್ತೆ ಅಂತ ಹೇಳಿ ಒಂದು ಉದ್ದೇಶದಿಂದ ನಮ್ಮ ಆಡು ಭಾಷೆಯಲ್ಲಿ ಹೇಳೋಕ್ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಸಾಕಷ್ಟು ಜಾಗೃತಿಯನ್ನ ಮೂಡಿಸಿದಿರಿ. ಜೊತೆಗೆ ತಾವು ಇನ್ನೊಂದು ಕಾರ್ಯ ಕೂಡ ಹಾಕಿದ್ದೀರಿ. ತಾವು ಮಾರ್ಷಲ್ ಆರ್ಟ್ಸ್ ನಲ್ಲಿ ಸಾಕಷ್ಟು ಪರಿಣಿತಿಯನ್ನು ಹೊಂದಿದ್ದೀರಿ. ಅಷ್ಟೇ ಅಲ್ಲದೆ ರಾಮದುರ್ಗ ತಾಲೂಕಿನ ಕೆಲವೊಂದಿಷ್ಟು ಯುವಕರಿಗೆ ಮಾರ್ಷಲ್ ಆರ್ಟ್ ತರಬೇತಿ ನೀಡ್ತಾ ಇದ್ರಿ. ನಿಮ್ಮ ಸಮಾಜ ಸೇವೆ ನಿಜಕ್ಕೂ ಶ್ಲಾಘನೀಯ. ಈಗ ಮಾರ್ಷಲ್ ಆರ್ಟ್ಸ್ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರೆ, ಇದ್ರ ಜೊತೆಗೆ ಮತ್ತೆ ಏನೆಲ್ಲ ಮಾಡ್ತಾ ಇದ್ರಿ? ಮಾರ್ಷಲ್ ಆರ್ಟ್ಸ್ ಮಾಡ್ತಾ ಇದೀನಿ ಸರ್. ನಾನು ಮಾರ್ಷಲ್ ಆರ್ಟ್ಸ್ ಅಂದ್ರೆ ಮಿಕ್ಸ್ಡ್ ಮಾರ್ಷಲ್ ಆರ್ಟ್ಸ್, ಲೈಟ್ ವೇಟ್, ಅದರಲ್ಲೇ ಸೀನಿಯರ್ ಕ್ಯಾಟಗರಿಯಲ್ಲಿ 2021ರಲ್ಲಿ 2 ಬಾರಿ ರಾಷ್ಟ್ರೀಯ ಚಿನ್ನದ ಪದಕ ವಿಜೇತ, 1 ಬಾರಿ ಅಂತಾರಾಷ್ಟ್ರೀಯ ಅಂದ್ರೆ ನೇಪಾಳದಲ್ಲಿ ಚಿನ್ನದ ಪದಕ ವಿಜೇತ, 2ನೇ ಬಾರಿಗೂ ಇತ್ತು, ಅದು ಹೋಗಕ್ಕಾಗ್ಲಿಲ್ಲ. ಹೀಗಾಗಿ ನಾನು 18 ವರ್ಷದಿಂದ ಮಾರ್ಷಲ್ ಆರ್ಟ್ಸ್ ಕಲಿತಾ ಇದ್ದೀನಿ ಸರ್. ಫಸ್ಟ್ ಬ್ಯಾಕ್ಗ್ರೌಂಡ್ ಅಂದ್ರೆ ನಂದು ಕರಾಟೆ. 8th ಕ್ಲಾಸ್ ಅಲ್ಲಿ ಇದ್ದೆ. 14ನೇ ವಯಸ್ಸಿನಲ್ಲಿ ಕರಾಟೆ ಸ್ಟಾರ್ಟ್ ಮಾಡಿದೆ. ಕರಾಟೆ ಸ್ಟಾರ್ಟ್ ಮಾಡಿದಾಗ ನಂದು ಬೆಂಗಳೂರು ಸಿಟಿ ಜಾಬ್ ಆಯ್ತು. ಬೆಂಗಳೂರಿಗೆ ಹೋದಾಗ ಅಲ್ಲಿ 3.5 ವರ್ಷ ಇದ್ದೆ. ಅದರಲ್ಲಿ 2.5 ವರ್ಷ ನಾನು ಕರಾಟೆ ಮತ್ತೆ ಕಿಕ್ ಬಾಕ್ಸಿಂಗು, ಬೆಂಗಳೂರಲ್ಲೇ ಮಾಯ್ದಯೆ, ಕುಂಫು ಒಂದು 3 ತಿಂಗಳು ಕ್ಲಾಸ್ ಹೋದೆ. ಆಮೇಲೆ ನಾನು ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಸೌದತ್ತಿ ಪೊಲೀಸ್ ಠಾಣೆಗೆ ಬಂದಾಗ ಅಲ್ಲಿ ಸೌದತ್ತಿ ತಾಲೂಕಿನ ಅಂದ್ರೆ ಸೌದತ್ತಿ ಸಮೀಪ ಅಲ್ಲಿ ಉಗುರುಗಳು ಅಂತ ಒಂದು ಗ್ರಾಮ ಇದೆ ಸರ್, ಯಲ್ಲಮ್ಮ ದೇವಿ ಪಕ್ಕದಲ್ಲಿ ಉಗುರುಗಳು.
ಆ ಗ್ರಾಮ ಇದೆಯಲ್ಲ ಕುಸ್ತಿಗೆ ತುಂಬಾ ಫೇಮಸ್ ಸರ್. ಓಕೆ. ಸಿಕ್ಕಾಪಟ್ಟೆ ಫೇಮಸ್. ಆ ಊರಲ್ಲಿ ಇದಾರೆ ತುಂಬಾ ಪೈಲ್ವಾನ್ಗಳಿದ್ದಾರೆ. ರಾಜಾ ಸಾಬ್ ಸರ್ ಅಂತ ಒಬ್ಬರು ಇದ್ದಾರೆ, ತುಂಬಾ ಸೀನಿಯರ್. ಅವರು ಅವರ ಪ್ರೈಮ್ ಟೈಮ್ ಅಲ್ಲಿ ತುಂಬಾ ದೊಡ್ಡ ದೊಡ್ಡ ಸಾಧನೆ ಮಾಡಿದ್ದಾರೆ. ಮತ್ತೆ ಆ ಊರಲ್ಲಿ ತುಂಬಾ ಕುಸ್ತಿ ಪಟುಗಳು ಅಂದ್ರೆ ಯಾವ ರೇಂಜಿಗೆ ಅವರಲ್ಲಿ ಟ್ಯಾಲೆಂಟ್ ಇದೆ ಅಂದ್ರೆ ತುಂಬಾ ಹೆವಿ ಇದೆ ಸರ್ ಗ್ರಾಮೀಣ ಪಟುಗಳು. ಅಲ್ಲಿ ಬಂದಾಗ ನಾನು ಕುಸ್ತಿ ಅದ್ರ ಜೊತೆ ಗ್ರಾಪ್ಲಿಂಗ್ ಇವನ್ನೆಲ್ಲ ಕಲ್ತ ಆಮೇಲೆ 2021 ಗೋವಾದಲ್ಲಿ ಕಾಂಪಿಟೇಷನ್ ಇತ್ತು. ಕಾಂಪಿಟೇಷನ್ ಎಲ್ಲ ಹೋಗಿ ಭಾಗವಹಿಸಿದೆ. ಹೋದಲ್ಲೆಲ್ಲ ಕೂಡ ಚಿನ್ನದ ಮೆಡಲ್ ನ ತಗೊಂಡ್ಬಂದಿದ್ದೀನಿ ಸರ್. ಇವತ್ತು ಪ್ರಕಾಶ್ ಗಾಡಿವಟ್ರ್ ಅಂದ್ರೆ ಇಡೀ ರಾಜ್ಯ ತುಂಬಾ ಸುದ್ದಿ ಆಗಿದ್ದಾರೆ. ಅಂದ್ರೆ ಎಲ್ಲೇ ಹೋದ್ರು ಕೂಡ ಗುರುತಿಸ್ತಾರೆ ತಮ್ಮ ಸಾಮಾಜಿಕ ಜಾಲತಾಣದ ಮೂಲಕ. ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಸಮಾಜ ಸೇವೆ ಆಗಿರ್ಬೋದು, ಮಾರ್ಷಲ್ ಆರ್ಟ್ಸ್ ಬಗ್ಗೆ ಎಲ್ಲವನ್ನ ಜನರಿಗೆ ಸಾದರವನ್ನು ಪಡಿಸ್ತಾ ಇದ್ದೀರಿ. ಅವಾಗ ಇವತ್ತು ಕರ್ನಾಟಕ ರಾಜ್ಯದಂತ ನಿಮ್ಗೆ ಗುರುತಿಸ್ತಾ ಇದೆ. ಏನ್ ಅನಿಸ್ತಾ ಇದೆ ಸರ್ ನಿಮ್ ಸೇವೆ ಬಗ್ಗೆ? ನಿಮಗೆ ಪ್ರೌಡ್ ಅನಿಸ್ತಾ ಇದೆಯಾ? ತುಂಬಾ ಪ್ರೌಡ್ ಸರ್. ತುಂಬಾ ಅಂದ್ರೆ ತುಂಬಾ ಹೆಮ್ಮೆ ಪಡುವ ವಿಷಯ ಏನಂದ್ರೆ ನಾವು ಒಂತ ಕರ್ನಾಟಕದಲ್ಲಿ ಹುಟ್ಟಿದ್ದೇ ನಮ್ಮ ಭಾಗ್ಯ ಸರ್. ನಾವು ಪುಣ್ಯ ಮಾಡಿದ್ದೇವೆ ಕರ್ನಾಟಕದಲ್ಲಿ ಹುಟ್ಟಿದ್ದಕ್ಕೆ. ಯಾಕಪ್ಪ ಅಂದ್ರೆ ನಾನು ಎಲ್ಲಾ ರಾಜ್ಯಗಳಲ್ಲಿ ಹೋಗಿದ್ದೀನಿ ಸರ್. ಪಂಜಾಬ್ ಹೋಗಿದ್ದೀನಿ, ಡೆಲ್ಲಿ ಹೋಗಿದ್ದೀನಿ, ಹರಿಯಾಣ ಹೋಗಿದ್ದೀನಿ. ಆದ್ರೆ ನಮ್ಮ ಕರ್ನಾಟಕದ ವಾತಾವರಣ, ಇಲ್ಲಿ ನೆಲ, ಜಲ, ಭಾಷೆ ಮತ್ತೆ ನಮ್ಮ ಕನ್ನಡಿಗರ ತರ ಯಾರು ಬರಲ್ಲ ಸರ್. ಇದು ಮಾತ್ರ ತುಂಬಾ ಹೆಮ್ಮೆ ಪಡೆಯುವ ವಿಷಯ. ಎಲ್ಲಾ ಕಡೆ ಆಗಿರ್ಬೋದು, ಈ ಕೊಪ್ಪಳ, ಗದಗ, ರಾಯಚೂರು ಈ ತರ ಎಲ್ಲಾ ಭಾಗದಿಂದ ಕೂಡ ನಾವು ನಿಮ್ಮ ಸೋಷಿಯಲ್ ಮೀಡಿಯಾದ ನೋಡುವಾಗ ಎಲ್ಲ ರೀತಿ ಕಮೆಂಟ್ ಅನ್ನು ಮಾಡ್ತಾ ಇರ್ತಾರೆ. ಸರ್ ನಮ್ಮೂರಿಗೆ ಬನ್ನಿ ಅಂತ ಮಾಡ್ತಾರೆ. ಏನ್ ಅನ್ಸುತ್ತೆ ಈ ಜನ ಬೆಂಬಲವನ್ನು, ಜನ ಒಂದು ಆಶೀರ್ವಾದ ನೋಡಿದ್ರು ಸರ್? ನಿಜ ಸರ್, ಜನರ ಬೆಂಬಲ ಇಲ್ಲದೆ ಏನು ಮಾಡಕ್ಕಾಗಲ್ಲ. ಅವ್ರದ್ದು ಸೇವೆ ಮಾಡೋ ಭಾಗ್ಯ ಕೊಟ್ಟಿದ್ರಲ್ಲ ಸಾಕು ಸರ್, ಅಷ್ಟೇ. ಅದಕ್ಕಿಂತ ಜೊತೆಗೆ ತಾವು ಒಬ್ಬ ಆರಕ್ಷಕ ಸಿಬ್ಬಂದಿ ಆಗಿದ್ದೀರಿ. ಇಲಾಖೆ ಯಾವ ರೀತಿಯಾಗಿ ತಮ್ಮ ಸಪೋರ್ಟ್ ಆಗಿದೆ? ನಮ್ಮ ಇಲಾಖೆ ವತಿಯಿಂದ ತುಂಬಾ ನಂಗೆ ಸಪೋರ್ಟ್ ಇದೆ ಸರ್. ಪ್ರೋತ್ಸಾಹ ತುಂಬಾ ಇದೆ. ನಮ್ಮ ಎಲ್ಲಾ ನಮ್ಮ ಠಾಣೆಯ ಆಯ್ತು, ನಮ್ಮ CPI ಸಾಹೇಬ್ರ ಆಯ್ತು, ಆಮೇಲೆ ಎಲ್ಲಕ್ಕಿಂತ ಹೆಚ್ಚಿನ ನಮ್ಮ DSP ಸಾಹೇಬ್ರು ತುಂಬಾ ಅಂದ್ರೆ ಅವ್ರ ಬಗ್ಗೆ ತುಂಬಾ ನಮಗೆ ಅಪಾರವಾದ ಗೌರವ. ಅವರು ತುಂಬಾ ಸಪೋರ್ಟ್ ಮಾಡ್ತಾರೆ ಸರ್. ಚಿದಂಬರಂ ಮಡಿವಾಳ ಸಾಹೇಬ್ರದಾರಲ್ಲ ಸರ್, ದೇವರಿದ್ದಂಗೆ. ಅವರು ಕೂಡ ಈಗ ಉರುಗ ಪ್ರೇಮಿಗಳು ಕೂಡ ಆಗಿದ್ದಾರೆ. ಮೊನ್ನೆ ನಾವು ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಇದ್ವಿ. ಅವರು ಕೂಡ ಒಂದು ಯಾವ್ದೋ ಉರುಗ ಬಂದಿತ್ತು, ಅದಕ್ಕೆ ನೀರು ಕುಡಿಸ್ತಾರೆ. ತುಂಬಾ ವೈರಲ್ ಆಗಿತ್ತು ಸರ್ ಅದು. ಖಂಡಿತ ಅವರು ಕೂಡ ಸಾಮಾಜಿಕ ಚಿಂತನೆ ಇಂತಹ ಊರಗ ಪ್ರೇಮಿಗಳು ಕೂಡ ಇದ್ದಾರೆ. ಏನ್ ಅನ್ಸುತ್ತೆ ಸರ್, ಇಂತ ಒಂದು ಊರು, ಇಂತ ಒಂದು ಇದ್ರಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೆಮ್ಮೆ ಅನಿಸ್ತಾ ಇದೆಯಾ? ತುಂಬಾ ಹೆಮ್ಮೆ ಸರ್. ಓಕೆ ವೀಕ್ಷಕರೇ, ಇದು ಪ್ರಕಾಶ್ ಜಿ ಅವರ ಮಾತು. ಏನಂದ್ರೆ ನಾನು ಉರಗ ರಕ್ಷಣವನ್ನ ಮಾಡ್ತಾ ಇದ್ದೀನಿ, ಇದರಿಂದ ಯಾರಿಗೂ ತೊಂದರೆ ಆಗಬಾರ್ದು, ಹಾಗೆ ಉರಗಗಳಿಗೂ ಕೂಡ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಉರಗಗಳನ್ನ ಈಗಾಗಲೇ ರಕ್ಷಿಸಿರುವಂತೂ 2000ಕ್ಕೂ ಅಧಿಕ ಉರಗಗಳನ್ನ ರಕ್ಷಿಸಿ ಇವತ್ತು ಕಾಡಿಗೆ ಬಿಟ್ಟಿರುವಂತ ಕೆಲಸ ಮಾಡಿದೆ. ಜೊತೆಗೆ ಮಾರ್ಷಲ್ ಆರ್ಟ್ಸ್ ನನಗೆ ತುಂಬಾ ಇಷ್ಟ, ಹೀಗಾಗಿ ನನ್ಗೊಬ್ಬನಿಗೆ ಅದು ಒಲಿಬಾರ್ದು. ಹಾಗೆ ತಾಲೂಕಿನ ಯುವಕರಲ್ಲೂ ಕೂಡ ಮಾರ್ಷಲ್ ಆರ್ಟ್ಸ್ ಆಗ್ಬೇಕು ಅನ್ನೋ ಒಂದು ರೀತಿ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಇಷ್ಟೊತ್ತು ನಮ್ಮ ಸ್ಟುಡಿಯೋಗೆ ಆಗಮಿಸಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳೋದಕ್ಕೆ ಧನ್ಯವಾದಗಳು ಸರ್. ಹಾಗೆ ಇನ್ನೂ 10 ಹಲವು ಅತಿಥಿಗಳೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ನಮಸ್ಕಾರ.